ಹಲೋ ಎವ್ರಿವನ್. ಈಗ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ನ ನೇಚರ್ನ ನೋಡ್ತಾ ಹೋಗೋಣ. ಫಸ್ಟ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ನಾವು ಮಾಡ್ತಾ ಹೋಗ್ತಿರೋದು 1+1/n ಹೋಲ್ ಟು ದ ಪವರ್ ಆಫ್ n. ಈ ಸೀಕ್ವೆನ್ಸ್ನ ನಾವು ಸ್ಟ್ಯಾಂಡರ್ಡ್ ಅಂದರೆ ಏನು ಅದರ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋದು. ಮೊನೋಟಾನಿಕ್, ಇನ್ಕ್ರೀಸಿಂಗ, ಡಿಕ್ರೀಸಿಂಗ, ಬೌಂಡೆಡ ಮತ್ತು ಅದರ ಲಿಮಿಟ್ನ ಕಂಡುಹಿಡಿತಾ ಹೋಗೋದು. ಹೇಗೆ ಇದು ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟು 1+1/n ಹೋಲ್ ಟು ದ ಪವರ್ ಆಫ್ n ಏನಿದೆಯಲ್ಲ, ಈ ಸೀಕ್ವೆನ್ಸ್ನ ಇನ್ನೊಂದು ಥರನೂ ಬರೀಬೋದು. ಅಂತ ಹೇಗೆ xn ಈಸ್ ಈಕ್ವಲ್ ಟು 1+n ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು n ಅಂತ ಬರ್ಕೊಬೋದು. ಪ್ಲಸ್ n ಇದ್ದಿದ್ದು n ಇಂಟು n-1 ಆಗುತ್ತೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ n ಇದ್ದಿದ್ದು n² ಆಗುತ್ತೆ. ಹೇಗೆ ಹೋಗ್ತಿದೆ ನೋಡಿ, 1+n/1 ಫ್ಯಾಕ್ಟೋರಿಯಲ್ ಇಂಟು n ಅಂತ ಬರ್ಕೊಂತೀಯ, ಪ್ಲಸ್ n ಇಂಟು n-1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು n². n ಇದ್ದಿದ್ದ ಜಾಗದಲ್ಲಿ n ಇಂಟು n-1, 1 ಫ್ಯಾಕ್ಟೋರಿಯಲ್ ಇದ್ದಿದ್ದ ಜಾಗದಲ್ಲಿ 2 ಫ್ಯಾಕ್ಟೋರಿಯಲ್, n ಜಾಗದಲ್ಲಿ n². ಥರ್ಡ್ ಟರ್ಮ್ ಹೇಗೆ ಬರ್ಬೋದು, n ಇಂಟು n-1 ಇಲ್ಲಿ ಏನಾಗುತ್ತೆ n-2 ಆ್ಯಡ್ ಆಗ್ತಾ ಹೋಗುತ್ತೆ, ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು n³ ಪ್ಲಸ್ ಹೀಗೆ ಹೋಗ್ತಾ ಹೋಗುತ್ತೆ ಸೀಕ್ವೆನ್ಸ್. ಓಕೆನಾ? ಈಗ ಇದನ್ನು ಸ್ವಲ್ಪ ಸಾಲ್ವ್ ಮಾಡ್ಕೊತಾ ಹೋಗೋಣ. ಏನು ಇಲ್ಲಿ n ಮತ್ತು n ಕ್ಯಾನ್ಸಲ್ ಆಗುತ್ತಾ? 1 ಫ್ಯಾಕ್ಟೋರಿಯಲ್ ಅಂದರೆ 1, ಅಲ್ಲಿಗೆ 1+1 ಪ್ಲಸ್ ಈಗ ಏನು ಮಾಡ್ತಾ ಹೋಗೋದು ಅಂದರೆ ಫ್ಯಾಕ್ಟೋರಿಯಲ್ ಇರೋ ಟರ್ಮ್ಸ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. 1/2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಬೋದಾ? ಇದನ್ನು 1/2 ಫ್ಯಾಕ್ಟೋರಿಯಲ್ ಬ್ರ್ಯಾಕೆಟ್ ಒಳಗೆ ಏನಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, n ಮತ್ತು n ಕ್ಯಾನ್ಸಲ್ ಆಗುತ್ತಾ? ಕರೆಕ್ಟ್. ಅದನ್ನು ಸಾಲ್ವ್ ಮಾಡಿದಾಗ ನಾವು ಆ ಹೋಲ್ ಟರ್ಮನ್ನು ಬ್ರ್ಯಾಕೆಟ್ ಒಳಗೆ ಏನಂತ ಬರೀಬೋದು, 1-1/n ಅಂತ ಬರೀಬೋದು. ಗೊತ್ತಾಯ್ತಾ? ಅದಾದಮೇಲೆ ಥರ್ಡ್ ಟರ್ಮನ್ನು ಹೇಗೆ ಬರೀಬೋದು, 1/3 ಫ್ಯಾಕ್ಟೋರಿಯಲ್ ಸಪ್ರೇಟಾಗಿ ಬರ್ಕೊಂಡೆ, 1-2/n ಹೇಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಾ? ಎಸ್. ಹೀಗೆ ಸೀಕ್ವೆನ್ಸ್ ಹೋಗ್ತಾ ಇರುತ್ತೆ. ಈಗ ನಮಗೆ xn ಸಿಗ್ತಾ ಹೋಯಿತು. ಅದಾದಮೇಲೆ ನಮಗೆ ಬೇಕಾಗಿರೋದು xn+1. xn+1 ಹೇಗೆ ಕಂಡುಹಿಡಿಯೋದು? ಎಲ್ಲೆಲ್ಲಿ n ಇದೆಯಲ್ಲ ಅಲ್ಲಿ n+1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. 1/n+1 ಪ್ಲಸ್ 1/3 ಫ್ಯಾಕ್ಟೋರಿಯಲ್ 1-2/n+1 ಅಪ್ ಟು ಈ ಥರ ಬರ್ಕೊಂತ n+1 ಕಂಡುಹಿಡಿತಾ ಹೋಗೋದು. ಗೊತ್ತಾಯ್ತಲ್ವಾ? ಈಗ ಏನಾಗ್ತಾ ಹೋಗುತ್ತಂತೆ, xn+1 ಈಸ್ ಗ್ರೇಟರ್ ದ್ಯಾನ್ xn ಇರುತ್ತಂತೆ. ಏನಾಗತ್ತಂತೆ, xn+1 xnಕ್ಕಿಂತ ಜಾಸ್ತಿ ಇದೆಯಂತೆ. ಈ ಥರ ಇದ್ದಾಗ ಇದನ್ನು ಏನಂತ ಕರೀತಾ ಹೋಗ್ತೀವಿ, ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಕರೀತಾ ಹೋಗ್ತೀವಿ. ಫೈನ್, ಇಲ್ಲಿ ತನಕ ಗೊತ್ತಾಯ್ತಾ? ಎಸ್. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದು ಬೌಂಡೆಡೋ ಇಲ್ವೋ ಅಂತ. ಬೌಂಡೆಡ್ ಅಂದರೆ ಏನು? ಅಪ್ಪರ್ ಬೌಂಡು ಇರಬೇಕು, ಲೋವರ್ ಬೌಂಡು ಇರಬೇಕು. ಅದನ್ನು ಕಂಡುಹಿಡಿತಾ ಹೋಗೋಣ. ಫಸ್ಟ್ ಲೋವರ್ ಬೌಂಡನ್ನು ಹೇಗೆ ಕಂಡುಹಿಡಿಯೋದು? ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸಲ್ಲಿ ಆ ಸೀಕ್ವೆನ್ಸ್ನ ಫಸ್ಟ್ ಟರ್ಮೇ ಏನಾಗ್ತಾ ಹೋಗುತ್ತೆ, ಲೋವರ್ ಬೌಂಡ್ ಆಗ್ತಾ ಹೋಗುತ್ತೆ. ಹಾಗಾದಾಗ xn ಮತ್ತೆ ಬರ್ಕೊಳ್ಳೋಣ ಇನ್ನೊಂದ್ಸಲ. 1+1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ 1-1/n ಪ್ಲಸ್ 1/3 ಫ್ಯಾಕ್ಟೋರಿಯಲ್ 1-2/n ಈ ಥರ ಹೋಗ್ತಾ ಇರುತ್ತೆ. ರೈಟ್. ಇದರಲ್ಲಿ ಫಸ್ಟ್ ಟರ್ಮ್ 1+1 2 ಆಗ್ತಾ ಹೋಯ್ತಾ? ಹಾಗಿದ್ರೆ ಈ xn ಅನ್ನೋದು ಗ್ರೇಟರ್ ದ್ಯಾನ್ 2 ಅಂದರೆ ಈ 2 ಅನ್ನೋದು ಲೋವರ್ ಬೌಂಡ್ ಆಯಿತು. ಓಕೆನಾ? ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸಲ್ಲಿ ಫಸ್ಟ್ ಟರ್ಮ್ ಏನಾಗ್ತಾ ಹೋಗುತ್ತೆ, ಅದು ಲೋವರ್ ಬೌಂಡ್ ಆಗುತ್ತೆ. ಆದ್ದರಿಂದ xn ಈಸ್ ಲೆಸ್ ದ್ಯಾನ್ 2 ಲೋವರ್ ಬೌಂಡನ್ನ ಕಂಡುಹಿಡಿತಾ ಹೋದ್ವಿ. ಈಗ ಅಪ್ಪರ್ ಬೌಂಡ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಈಗ ಅಪ್ಪರ್ ಬೌಂಡ್ನ ಕಂಡುಹಿಡಿಯೋಕ್ಕೆ ನಾನು ಫಸ್ಟ್ ಸೀಕ್ವೆನ್ಸ್ನ ಬರ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ. ಸೀಕ್ವೆನ್ಸ್ನ ಬರ್ಕೊತ ಹೋಗೋಣ. xn 1+1 ಪ್ಲಸ್ n 1+1 ಏನಿತ್ತು, 1/2 ಫ್ಯಾಕ್ಟೋರಿಯಲ್ 1-1/n ಪ್ಲಸ್ 1/3 ಫ್ಯಾಕ್ಟೋರಿಯಲ್ 1-2/n ಈ ಥರ ಇತ್ತು. ರೇಟ್ ಪ್ಲಸ್ ಈ ಥರ ಹೋಗ್ತಾ ಹೋಗುತ್ತೆ. ಈಗ ಅಪ್ಪರ್ ಬೌಂಡನ್ನು ಕಂಡುಹಿಡಿಯೋಕ್ಕೆ ಏನು ಮಾಡ್ತಾ ಹೋಗ್ತೀವಿ ಹೋದಾಗ ನಾವು ಈ ಫ್ಯಾಕ್ಟೋರಿಯಲ್ ಟರ್ಮ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. 1-1/n 1-2/n ಅನ್ನೋ ಟರ್ಮ್ಸ್ಗಳನ್ನು ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗೋದು. ರೈಟ್.
ಆವಾಗ ಏನಾಗ್ತಾ ಹೋಗುತ್ತೆ, ಈ ಎಕ್ಸ್ ಎನ್ ಅನ್ನೋದು ಲೆಸ್ ದ್ಯಾನ್ ಆಗುತ್ತೆ, ರೈಟ್? ಯಾಕೆ ಈ ಟರ್ಮ್ಸ್ ಎಲ್ಲ ಹೋದಾಗ ಎಕ್ಸ್ ಎನ್ ಮಸ್ಟ್ ಬಿ ಲೆಸ್ ದ್ಯಾನ್ ಆಗ್ತಾ ಹೋಗುತ್ತೆ. ಆದ್ದರಿಂದ 1 + 1 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಅಪ್ ಟು ಇನ್ಫಿನಿಟಿ. ಅದಾದಮೇಲೆ ಈ ಎಕ್ಸ್ ಎನ್ ಈ ಸೀರೀಸ್ನ ನಾವು ಬರೀ 1/2 ಫಾರ್ಮಲ್ಲಿ ಬರೀತಾ ಹೋಗೋದು. ಅದು ಹೇಗೆ ಬರೀತಾ ಹೋಗೋದು? 1 + 1 1/2 ಪ್ಲಸ್ 1/2² ಪ್ಲಸ್ 1/2³ ಆ ಥರ ಈ ಸೀರೀಸ್ ಹೋಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಗೆ ಅಂತ? ಎಸ್, ಈ ಥರ ಹೋಗ್ತಾ ಹೋಗ್ತಾ ಈ ಎಕ್ಸ್ ಎನ್ನ ಈ ಸೀರೀಸ್ನ ಹೇಗೆ ಬರ್ಕೊಬೋದು ಅಂದರೆ 1 + 1 - 1/2 ಟು ದ ಪವರ್ ಆಫ್ n ಈ ಥರ ಬರ್ಕೊತಾ ಹೋಗೋದು. ಅದಾದಮೇಲೆ 1/2 ಡಿವೈಡ್ ಮಾಡ್ಕೊತಾ ಹೋಗೋಣ. 1 - 1/2 ಹೋಲ್ ಡಿವೈಡೆಡ್ ಬೈ 1/2. ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ ನಮಗೇನು ಸಿಗ್ತಾ ಹೋಗುತ್ತೆ? 1 ಪ್ಲಸ್ ಈ 1/2 ಇಷ್ಟಕ್ಕೆ ಮಾತ್ರ ಡಿವೈಡ್ ಆಗಿರೋದು. ಎಸ್, 1 + 1/2 ಡಿವೈಡ್ ಆದಾಗ ಇದು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಬೋದಾ? 2 × 1 - 1/2 ಟು ದ ಪವರ್ ಆಫ್ n ಈ ಥರ ಹಾಕ್ತಾ ಹೋಯ್ತು. ನೆಕ್ಸ್ಟ್ ಎಕ್ಸ್ ಎನ್ ಲೆಸ್ ದ್ಯಾನ್ 1 2 × 1 2 ಮೈನಸ್ 2 × 1/2 ಟು ದ ಪವರ್ ಆಫ್ n. ಈಗ ಎಕ್ಸ್ ಎನ್ ಈ ಥರ ನೋಡ್ತಾ ಹೋದಾಗ 1 + 2 ಏನಾಗ್ತಾ ಹೋಗುತ್ತೆ? 3 ಆಗ್ತಾ ಹೋಯ್ತು. 3 - 2 × 1/2 ಟು ದ ಪವರ್ ಆಫ್ n ಈ ಥರ ಸಾಲ್ವ್ ಮಾಡಿದಾಗ ನಾನು ಏನಂದೆ, ಮೊನೊಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸಲ್ಲಿ ಅದರ ಫಸ್ಟ್ ಟರ್ಮ್ ಏನಿದೆಯಲ್ಲ ಅದು ಲೋವರ್ ಬೌಂಡ್ ಆಗಿರುತ್ತೆ. ಅದೇ ಕೇಸು ಅಪ್ಪರ್ ಬೌಂಡಲ್ಲೂ ಅದೇ ತೊಗೊತಾ ಹೋಗ್ತೀವಿ. ಆದಾಗ ಎಕ್ಸ್ ಎನ್ ಲೆಸ್ ದ್ಯಾನ್ 3 ಬರ್ತಾ ಹೋಗುತ್ತೆ. ಇದು ಅಪ್ಪರ್ ಬೌಂಡ್ ಕಂಡುಹಿಡಿತಾ ಹೋದ್ವಿ. ಓಕೆನಾ? ಅಪ್ಪರ್ ಬೌಂಡ್ ಹೇಗೆ ಬಂತು ಅಂತ ಗೊತ್ತಾಯ್ತಾ? ಸೀಕ್ವೆನ್ಸ್ನ ಫಸ್ಟು ಬರೀ ಫ್ಯಾಕ್ಟೋರಿಯಲ್ ಟರ್ಮ್ಸಲ್ಲಿ ಬರ್ಕೊಂತ್ಯ, ಅದಾದಮೇಲೆ 1/2 ಟರ್ಮ್ಸಲ್ಲಿ ಬರ್ಕೊಂತ್ಯ, ಅದಾದಮೇಲೆ ಈ 1/2 ಟರ್ಮ್ಸ್ನ ಹೇಗೆ ಬರ್ಕೊತಾ ಹೋಗ್ಬೋದು ಅಂದರೆ 1 - 1/2 ಟು ದ ಪವರ್ ಆಫ್ n ಅಂತ ಬರ್ಕೊತಾ ಹೋಗ್ಬೋದು ಅಂದೆ. ಅದಾದಮೇಲೆ ಮಾಮೂಲಿ ಎಕ್ಸ್ ಎನ್ ಲೆಸ್ ದ್ಯಾನ್ 1 + 1 - 1/2 ಡಿವೈಡೆಡ್ ಬೈ 1/2 ಡಿವೈಡ್ ಮಾಡಿಕೊಂಡು ಎಕ್ಸ್ ಎನ್ 1 + 2 1 - 1/2 ಟು ದ ಪವರ್ ಆಫ್ n ಈ ಥರ ಎಕ್ಸ್ ಎನ್ ಲೆಸ್ ದ್ಯಾನ್ 3 - 2 × 1/2 ಟು ದ ಪವರ್ ಆಫ್ n. ಅಪ್ಪರ್ ಬೌಂಡ್ ಎಷ್ಟು ಬಂತು? ಎಕ್ಸ್ ಎನ್ ಲೆಸ್ ದ್ಯಾನ್ 3. ಅಲ್ಲಿಗೆ ಲೋವರ್ ಬೌಂಡ್ 2 ಸಿಕ್ತು, ಅಪ್ಪರ್ ಬೌಂಡ್ 3 ಸಿಕ್ತು. ಅಲ್ಲಿಗೆ ಏನು ಸಿಗ್ತಾ ಹೋಯ್ತು? ಈ ಸೀಕ್ವೆನ್ಸ್ ಬೌಂಡೆಡ್ ಅಂತ ಗೊತ್ತಾಗ್ತಾ ಹೋಯ್ತು. ಮತ್ತು ಇನ್ನೊಂದು ನೇಚರ್ ಏನಂದರೆ ಈ ಸೀಕ್ವೆನ್ಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತೆ. ಏನು ಸೀಕ್ವೆನ್ಸ್ ಅಂತೆ? ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತೆ. ಇಲ್ಲಿ ತನಕ ಗೊತ್ತಾಯ್ತಾ? ಅದಾದಮೇಲೆ ಇದರ ಲಿಮಿಟ್ನ ಕಂಡುಹಿಡಿತಾ ಹೋದಾಗ ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ 1 + 1/n ಹೋಲ್ ಟು ದ ಪವರ್ ಆಫ್ n ಕಂಡುಹಿಡಿತಾ ಹೋದಾಗ ಇದರ ಲಿಮಿಟ್ 2 ಇಂದ ಲಿಮಿಟ್ ಅಂತ ತೊಗೊತಾ ಹೋಗೋಣ 3. ಇದ್ರ ಮಧ್ಯ ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇದಿಷ್ಟು ನೇಚರ್ ಆಫ್ ದ ಸೀಕ್ವೆನ್ಸ್ ಅಂತ ತೊಗೊತಾ ಹೋಗ್ತೇವೆ. ಥ್ಯಾಂಕ್ ಯು.